ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಸಂಸದ ತೇಜಸ್ವಿ ಸೂರ್ಯ ಅವರು ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಮಾಜಿ ಶಾಸಕಿ ಹಾಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರಾಮಲಿಂಗಾರೆಡ್ಡಿ ಅವರು ಹೈ ವೋಲ್ಟೇಜ್ ಅಖಾಡ ಖಂಡಿತವಾಗಲೂ ಕೂಡ ಇಬ್ಬರು ಫೀಲ್ಡರ್ ಸ್ಟ್ರಾಂಗ್ ಆಗಿ ಸಾಕ್ತಿದ್ದಾರೆ. ಒಂದಷ್ಟು ವ್ಯತ್ಯಾಸಗಳು ಒಂದಷ್ಟು ವಿವಾದಗಳು ಕ್ಷೇತ್ರದಲ್ಲಿ ಸದ್ದು ಮಾಡ್ತಾನೆ ಇದೆ. ಇತ್ತೀಚೆಗಷ್ಟೇ ಸೌಮ್ಯ ರಾಮಲಿಂಗಾರೆಡ್ಡಿ ಅವರ ಪರ ತೆಲಂಗಾಣದ ಮುಖ್ಯಮಂತ್ರಿ ಪ್ರಚಾರವನ್ನು ಕೂಡ ಮಾಡಿದ್ರು. ಯಾರು? ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ. ಕರ್ನಾಟಕದ ಬೆಂಗಳೂರಲ್ಲಿ ರಾಮಲಿಂಗಾರೆಡ್ಡಿ. ಓಕೆ, ರಾಮಲಿಂಗಾರೆಡ್ಡಿ ಕ್ಯಾಂಪೇನ್ ಮಾಡಿದ್ರೆ ರೇವಂತ್ ರೆಡ್ಡಿಗಿಂತ ಸ್ಟ್ರಾಂಗ್. ಹೌದು. ರಾಮಲಿಂಗಾರೆಡ್ಡಿ ಕೂಡ ಆ ಭಾಗದಲ್ಲಿ ಬೊಮ್ಮನಹಳ್ಳಿ, ಬೇಟಿಎಂ, ಜಯನಗರ ಅವ್ರದೇ ಆದಂತ ಹಿಡಿತ ರಾಮಲಿಂಗಾರೆಡ್ಡಿ ಅವ್ರಿಗಿದೆ. ಹೌದು. ಇತ್ತ ಕಡೆ ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ ಅವರಿಬ್ರು ಕೂಡ ಅಪ್ಪ ಮಗ ಇಬ್ರು MLA, ಕಾಂಗ್ರೆಸ್ MLA, ಅವರು ಕೂಡ ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತಾವ್ರೆ. ಬಸವನಗುಡಿಯಲ್ಲಿ ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಸಂಬಂಧಪಟ್ಟಂತೆ ಹಗರಣಗಳು ಅಲ್ಲಿನ ಬ್ರಾಹ್ಮಣ ಸಮುದಾಯದವರೇ ಕೋರ್ ವೋಟರ್ಸ್ ಬಿಜೆಪಿಗೆ ರೊಚ್ಗೆದ್ದವ್ರೆ. ಸೊ ಹಿಂಗೆಲ್ಲ ಒಂದಷ್ಟು ಅಂಶಗಳಿದೆ. ಸೊ ಹಾಗಾಗಿ ಕಾಂಗ್ರೆಸ್ಸಿಗರು 100% ಒಂದಾಗಿ ಚುನಾವಣೆ ಮಾಡ್ತಾರೆ. ತೇಜಸ್ವಿ ಪರವಾಗಿ ಆ ಮಟ್ಟಿಗಿನ ನಾಯಕರುಗಳು ಸಕ್ರಿಯವಾಗಿ ಮಾಡ್ದಂಗೆ ಕಾಣ್ತಿಲ್ಲ. ಬಟ್ ಬಿಜೆಪಿಗೆ ಬೆಂಗಳೂರು ಸೌತಲ್ಲಿ ವರದಾನ ಬಿಜೆಪಿ, ಹಿಂದುತ್ವ, ನರೇಂದ್ರ ಮೋದಿ. ಇದು ಅವ್ರ ಸ್ಟ್ರೆಂತ್. ತೇಜಸ್ವಿ ಸೂರ್ಯ ಸ್ಟ್ರೆಂತ್ ಅಲ್ಲ. ತೇಜಸ್ವಿ ಸೂರ್ಯ ಜಾಗದಲ್ಲಿ ತೇಜಸ್ವಿನಿ ಅನಂತಕುಮಾರ್ ನಿಂತಿದ್ರು ಇದೇ ಕತೆ. 100%. ಹೌದು. ತೇಜಸ್ವಿ ಸೂರ್ಯ ಸ್ಟ್ರಾಂಗ್ ಅಲ್ಲ, ಬಿಜೆಪಿ ಸ್ಟ್ರಾಂಗ್, ಹಿಂದುತ್ವ ಸ್ಟ್ರಾಂಗ್, ಮೋದಿ ಸ್ಟ್ರಾಂಗ್. ತೇಜಸ್ವಿ ಸೂರ್ಯ ನಗಣ್ಯ. ಹೌದು ಅಷ್ಟೇ. ಇದು ಕಥೆಯಲ್ಲಿ ಸೌಮ್ಯ ರಾಮಲಿಂಗಾರೆಡ್ಡಿ ತುಂಬಾ ಇದೇ ಫಾರ್ ದ ಫಸ್ಟ್ ಟೈಮ್ ಕಾಣ್ತಿರೋ ತರ ಟಫೆಸ್ಟ್ ಎಲೆಕ್ಷನ್. ತುಂಬಾ ಟಫ್ ಇದೆ. ಹೌದು, ಟಫ್ ಇದೆ, ಫೈಟ್ ಇದೆ. ಈಗ ಕ್ಲಿಯರ್ ಅನ್ನಕ್ಕಾಗಲ್ಲ, ಜೂನ್ 4 ಕಾಯಲೇಬೇಕು. ಕ್ಲಿಯರ್ ಅನ್ನಕ್ಕಾಗಲ್ಲ ಅಂತೇನು ಹೇಳಂಗಿಲ್ಲ. ತೇಜಸ್ವಿ ಸೂರ್ಯಗೆ ತುಂಬಾ ಪ್ರಬಲ ಪೈಪೋಟಿಯನ್ನ ಕೊಡ್ತಿದ್ದಾರೆ. ಪ್ರಬಲವಾಗಿ ಕಾಂಗ್ರೆಸ್ಸಿಗರು ಚುನಾವಣೆಯನ್ನ ಮಾಡ್ತಿದ್ದಾರೆ. ಇವಾಗ ಒಂದ್ ಬರ್ದಿಟ್ಕೊಳ್ಳಿ, ಬೆಂಗಳೂರು ಸೌತಲ್ಲಿ ಕಾಂಗ್ರೆಸ್ ಗೆದ್ರೆ ಕರ್ನಾಟಕದ 28ರಲ್ಲೂ ಗೆಲ್ಬಹುದು. ಹೌದು. ಕರಾವಳಿಯಲ್ಲಿ ಹೇಗೆ ಬಿಜೆಪಿ ಭದ್ರಕೋಟೆಯಾಗಿ ಉಳ್ಕೊಂಡಿದ್ಯೋ ಭಾವಿಸಿದ್ದಾರೋ ಆ ಸೇಮ್ ಟೈಪ್ ಇನ್ ಸೌತ್ ಆಲ್ಸೋ, ಬೆಂಗಳೂರು ಸೌತ್ ಆಲ್ಸೋ. ಹೌದು. ಸೊ ಹಾಗಾಗಿ ಬೆಂಗಳೂರು ಸೌತೇ ಕಳ್ಕೋತಾರೆ ಬಿಜೆಪಿ ಅವರು ಅಂದ್ರೆ ಕರ್ನಾಟಕನೇ ಕಳ್ಕೋತಾರೆ ಅಂತ ಅರ್ಥ. ಹೌದು. ಅರ್ಥ ಆಯ್ತಲ್ಲ? ಪ್ರಬಲ ಪೈಪೋಟಿ ಕೊಡ್ತಿದ್ದಾರೆ ಸೌಮ್ಯ. ಪ್ರಬಲ ಪೈಪೋಟಿನ ಸೌಮ್ಯ ರಾಮಲಿಂಗಾರೆಡ್ಡಿ ಕೊಡ್ತಾ ಇದ್ದಾರೆ. ಎಸ್. ವೀಕ್ಷಕರ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಸಂಸದರು ಯಾರಾಗಬೇಕು? ಬಿಜೆಪಿಯ ತೇಜಸ್ವಿ ಸೂರ್ಯನ, ಕಾಂಗ್ರೆಸ್ನ ಸೌಮ್ಯ ರಾಮಲಿಂಗಾರೆಡ್ಡಿನ? ಕಾಮೆಂಟ್ ಮಾಡೋದಿ. ಹಾಗೇನೆ ಯಾರು ಪ್ರಧಾನಿ ಆಗಬೇಕು? ನರೇಂದ್ರ ಮೋದಿನ, ರಾಹುಲ್ ಗಾಂಧಿನ? ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.